ಹಲೋ ವೀಕ್ಷಕರೇ, ಆರ್ಎಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೂದ್ಗುಂಬಳಕಾಯಿ ತಿರುಳಿನ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬೂದ್ಗುಂಬಳಕಾಯಿ ನಾವು ತಗೊಂಡು ಹುಳಿ ಮಾಡ್ತೀವಿ, ಮಜ್ಜಿಗೆ ಹುಳಿ ಮಾಡ್ತೀವಿ, ಅದ್ರ ಸಿಪ್ಪೆಯಿಂದ ನಾವು ಚಟ್ನಿ ಸಹ ಮಾಡ್ತೀವಿ. ಅದನ್ನ ತಿರುಳನ್ನ ಯೂಸ್ ಮಾಡ್ಕೊಂಡು ದೋಸೆ ಸಹ ಮಾಡ್ತೀವಿ, ಸಾಸಿವೆ ಸಹ ಮಾಡ್ತೀವಿ. ಇವತ್ತು ನಾನು ಅದರ ತಿರುಳನ್ನು ಯೂಸ್ ಮಾಡಿಕೊಂಡು ಒಂದು ಚಟ್ನಿ ಮಾಡ್ತಾ ಇದ್ದೀನಿ. ಇದು ಅನ್ನಕ್ಕೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನೊಂದು ವಾರ ಇಟ್ಟರು ಸಹ ಏನೂ ಆಗೋದಿಲ್ಲ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ನಾನು ಬೂದ್ಗುಂಬಳಕಾಯಿ ತಿರುಳು ತೊಗೊಂಡಿದ್ದೀನಿ. ಆ ತಿರುಳಲ್ಲಿರೋ ಬೀಜನೆಲ್ಲ ಸಪ್ರೇಟ್ ಮಾಡಿ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಹೆಚ್ಚಿಟ್ಕೊಂಡಿದ್ದಾಗಿದೆ. ಇದು ಒಂದು ಬಾಣಲೆ ಇಟ್ಟು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾವು ಹೆಚ್ಚಿಟ್ಕೊಂಡಿರೋವಂಥ ಬೂದ್ಗುಂಬಳಕಾಯಿ ತಿರುಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ನೀರು ಸಮೇತ ಇರುತ್ತೆ. ನೀರು ಹೋಗೋವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಬಾಡಿಸ್ಕೊಳ್ತಾ ಇದ್ದೀನಿ. ಅದು ನೀರೆಲ್ಲ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಅದನ್ನು ಬಾಡಿಸ್ಕೊಳ್ಬೇಕಾಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಇದನ್ನು ನೀವು ಟ್ರೈ ಮಾಡಿ ನೋಡಿ. ತಿರುಳನ್ನೆಲ್ಲ ಎಸಿಬೇಡಿ, ಅದರಲ್ಲೂ ಸಹ ಪೌಷ್ಟಿಕಾಂಶಗಳಿರುತ್ತವೆ. ಆಮೇಲೆ ನಾವು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಹಾಗೆ ಅದನ್ನು ಸಹ ತುಪ್ಪದಲ್ಲಿ ಹಾಗೆಯೇ ಬಾಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಒಣ ಕೊಬ್ಬರಿ ಸಹ ಹಾಕ್ಕೊಳ್ಬೋದು. ಒಣ ಕೊಬ್ಬರಿ ಹಾಕ್ಕೊಂಡ್ರೆ ನೀವು ಹುರಿಯೋಂಥ ಅವಶ್ಯಕತೆ ಬರಲ್ಲ. ನಾನು ಹಸಿ ತೆಂಗಿನ ತುರಿ ಹಾಕ್ಕೊಳ್ತಿರೋದ್ರಿಂದ ಅದನ್ನು ಸ್ವಲ್ಪ ಹಾಗೆಯೇ ಬಾಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಕೆಡೋದಿಲ್ಲ. ಅದು ಬಿಸಿಲೇ ಸ್ವಲ್ಪ ಬಾಡಿರೋದ್ರಿಂದ ಅದು ಒಂದು ವಾರ ಇಟ್ಟರೂ ಏನೂ ಆಗೋದಿಲ್ಲ. ನೋಡಿ, ಇದಾಗಿದೆ, ನೀರೆಲ್ಲ ಹೀರ್ಕೊಂಡು ಫುಲ್ ಇದಾಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳು ಇದನ್ನು ಸಹ ಎಸೆದ್ಬಿಡ್ತಾರೆ. ಇದನ್ನು ಸಹ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ಎಸಿಬೇಡಿ ವೀಕ್ಷಕರೇ, ಎಲ್ಲ ವೇಸ್ಟ್ ಆಗುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಬೋದು ನಾವು. ನೋಡಿ, ಸ್ಟವ್ ಆರಿಸಿದ್ದೀನಿ, ಅದ್ರ ಮೇಲೆ ಹಾಕ್ಕೊಂಡು ಸುಮ್ಮನೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆರಿದ ಮೇಲೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಇದಕ್ಕೆ ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕ್ಕೊಂಡು ನಾನು ಚಟ್ನಿ ಥರ ರುಬ್ಕೊಳ್ತೀನಿ. ಇದನ್ನು ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಈ ಚಟ್ನಿನ ನೀವು ದೋಸೆ ಅಥವಾ ಚಪಾತಿ, ರೊಟ್ಟಿಗೂ ಯೂಸ್ ಮಾಡ್ಕೊಳ್ಬೋದು. ನಾವಿಲ್ಲ ಒಂದು ವಾರ ಇಟ್ಕೊಳ್ತೀವಿ ಅಂದರೆ ನಾವು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಅದೇ ಕಡಾಯಿನ ಕ್ಲೀನ್ ಮಾಡ್ಕೊಂಡು ಟಿಶ್ಯೂ ಪೇಪರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ರುಬ್ಕೊಂಡಿರೋವಂಥ ಚಟ್ನಿನೂ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಅರಿಶಿನ ಹಾಕ್ಕೊಂಡು ಆ ಚಟ್ನಿ ಒಗ್ಗರಣೆ ಎಲ್ಲ ಹೊಂದಿಸ್ಕೊಳ್ತಾ ಇದ್ದೀನಿ. ಇದನ್ನೊಂದು 5ರಿಂದ 8 ನಿಮಿಷ ಎಣ್ಣೆಲೆ ಬಾಡಿಸ್ಬೇಕಾಗುತ್ತೆ. ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಲ್ವಾ, ಸ್ವಲ್ಪ ಎಣ್ಣೆ ಎಲ್ಲ ತುದಿಲಿ ಬಿಟ್ಕೊಳ್ಳೋವರೆಗೆ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಎಣ್ಣೆ ಎಲ್ಲ ತುದಿಲಿ ಬಿಟ್ಕೊಂಡಿದೆ. ಇದನ್ನು ಆರಿದ ಮೇಲೆ ನಾವು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಒಂದು ವಾರಗಟ್ಟಲೆ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಹೇಗಾಗಿದೆ ಚಟ್ನಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ವೀಕ್ಷಕರೇ. ಇದನ್ನು ಸಹ ನಾವು ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಾಣಲೆ ಸ್ವಲ್ಪ ಮಿಕ್ಕೊಂಡಿರ್ತಾರೆ, ಅದಕ್ಕೆ ಅನ್ನ ಹಾಕಿ ಕಲಿಸಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನ್ನಕ್ಕೆ ಹೊಂದ್ಕೊಳ್ಳುತ್ತೆ. ರುಚಿನೂ ಅಷ್ಟೇ ತುಂಬ ಸಖತ್ತಾಗಿರುತ್ತೆ. ಇದು ಬ್ರೇಕ್ಫಾಸ್ಟು
ಲಂಚ್ ಬಾಕ್ಸ್ಗೆ ಅರ್ಜೆಂಟ್ಗೆ ಬೇಕು ಅಂದರೆ ಅನ್ನ ಮಾಡಿಬಿಟ್ಟು ಈ ಗೊಜ್ಜಾಗಿ ಕಲಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ವೀಕ್ಷಕರೇ. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.